ಖುಷಿಯಾಗಿ ಆಗ್ಬೇಕಾಗಿತ್ತು. ನಿನ್ ತವ್ರ ಮನೆಯವರು ಸಂತೋಷದಿಂದ ಖುಷಿಯಿಂದ ಹರಿಸಿ ಹಾರೈಸಿ ಬೀಳ್ಕೊಡ್ಬೇಕಾಗಿತ್ತು. ಆದ್ರೆ ನನ್ನಿಂದ ಇದ್ಯಾವುದೂ ನಿನಗಾಗ್ಲಿಲ್ಲ. ನಿನ್ ಕನ್ಸನ್ನ ನಾನು ಹಾಳು ಮಾಡ್ಬಿಟ್ಟೆ ಭಕ್ತಿ. ಈ ವಿಷಯಕ್ಕೆ ನನಗೆ ಕ್ಷಮೆನೇ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೀಗೆ ನನ್ ಮದ್ವೆ ಆಗ್ಬೇಕಿತ್ತು ಅಂದ್ಮೇಲೆ ಯಾರೇನ್ ಮಾಡಕ್ಕಾಗುತ್ತೆ ಅಮ್ಮವ್ರೆ. ಹೀಗೆ ಆಗ್ಬೇಕು ಅಂತ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ ಜೀವನದಲ್ಲಿ ಇದೆಲ್ಲ ಆಗಿದ್ದಕ್ಕೆ ನಾನೇ ಕಾರಣ ಭಕ್ತಿ. ಪಾಪ ನೀನು ಮನೆ ಬಿಟ್ಟು ಬರ್ಬೇಕಾದ್ರೆ ಅದೆಷ್ಟು ಸಂಕಟ ಪಟ್ಬಿಟ್ಟೆ. ಈಗ್ಲೂ ನೀನ್ ಆ ನೋವನ್ನ ಹೇಗ್ ತಡ್ಕೋತಿದ್ಯೋ ನನಗೆ ಗೊತ್ತಿಲ್ಲ ಅಮ್ಮ. ಭಕ್ತಿ, ಶಾರದಮ್ಮ ನಿನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ರು ಅಷ್ಟೇ ಪ್ರೀತಿಯಿಂದ ನಾನು ನೋಡ್ಕೊಳ್ತೀನಿ. ಒಟ್ನಲ್ಲಿ ನಿನಗೆ ಅಮ್ಮನ ಮನೆ ನೆನಪಾಗ್ಬಾರ್ದು, ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಈಗ ಇಷ್ಟು ಮಾತ್ರ ನನ್ನಿಂದ ಹೇಳೋದಕ್ ಸಾಧ್ಯ. ಸೊಸೆ ಮನೆಗ್ ಬಂದ್ಮೇಲೆ ಮಾಡ್ಬೇಕಾಗಿರೋ ಕೆಲ್ಸನ ನೀನು ಮನೆಗ್ ಬರೋದಕ್ಕೂ ಮುಂಚೆನೆ ಮಾಡ್ಬಿಟ್ಟೆ. ಈ ರಾಯರ ಮನೆ ಮರ್ಯಾದೆ ನಾನ್ ಕೊಟ್ಟು ಮಾತನ್ನು ಉಳಿಸ್ಬಿಟ್ಟೆ. ಒಂದ್ ವೇಳೆ ಅಪ್ಪಿ ತಪ್ಪಿ ನೀನೇನಾದ್ರೂ ಅಗಸ್ತ್ಯನ್ ಮದ್ವೆ ಆಗೋದಕ್ಕೆ ಒಪ್ಕೊಳ್ದೆ ಹೋಗಿದ್ರೆ ನನ್ನ ಪರಿಸ್ಥಿತಿ ಯಾರಿಗೂ ಬೇಡವಾಗಿತ್ತು. ಆಗ ನನ್ನ ಮಗ ಅಗಸ್ತ್ಯನ್ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಕಾಪಾಡ್ಬಿಟ್ಟೆ, ನೀ ನಮ್ಮನ್ನೆಲ್ಲ ಕಾಪಾಡ್ಬಿಟ್ಟೆ ಭಕ್ತಿ. ಅಮ್ಮವ್ರೆ ಏನ್ ಮಾಡ್ತಿದ್ದೀರಾ? ಇದಕ್ಕೆ ನಾನೆಷ್ಟು ಋಣಿ ಹಾಕಿದ್ರು ಸಾಲದು. ಇವತ್ತು ನನ್ನ ಕುಟುಂಬ ಕಳಂಕ ಇಲ್ಲದೆ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ನೀನಮ್ಮ. ನೀನಿಲ್ದೆ ಹೋಗಿದ್ರೆ ಇವತ್ತು ನಮ್ಮೆಲ್ಲರ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದು ಆ ತಾಯಿ ಬನಶಂಕರಿ ಮಾತ್ರ ಗೊತ್ತಿರ್ತಿತ್ತು.